ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಯುನೆಸ್ಕೋ ಜಾಗತಿಕ ಶಿಕ್ಷಣ ಮೇಲ್ವಿಚಾರಣಾ ವರದಿ 2024-25. ಯುನೆಸ್ಕೋ ಗ್ಲೋಬಲ್ ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್ 2024-2025. ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಜಾಗತಿಕ ಶಿಕ್ಷಣ ಮೇಲ್ವಿಚಾರಣಾ ವರದಿ 2024-25 ವಿಶ್ವಾದ್ಯಂತ ಶೈಕ್ಷಣಿಕ ಫಲಿತಾಂಶಗಳು ಮತ್ತು ನಾಯಕತ್ವದ ಪಾತ್ರಗಳಲ್ಲಿ ನಡೆಯುತ್ತಿರುವ ಲಿಂಗ ಅಸಮಾನತೆಗಳನ್ನು ಗುರುತಿಸುತ್ತದೆ. ಜಾಗತಿಕವಾಗಿ ಹುಡುಗರು ಓದುವ ಪ್ರಾವೀಣ್ಯತೆಯಲ್ಲಿ ಹುಡುಗಿಯರಿಗಿಂತ ಹಿಂದುಳಿಯುತ್ತಿದ್ದಾರೆ ಎಂದು ವರದಿ ಬಹಿರಂಗಪಡಿಸುತ್ತದೆ. ಮಧ್ಯಮ ಆದಾಯ ದೇಶಗಳಲ್ಲಿ ಅಸಮಾನತೆಯು ಇನ್ನೂ ಹೆಚ್ಚು ಸ್ಪಷ್ಟವಾಗಿದೆ. ನೆಕ್ಸ್ಟ್, ಸಂವಿಧಾನ ಪೀಠಿಕೆ. ಕರ್ನಾಟಕ ರಾಜ್ಯ ಶಾಲೆಗಳಲ್ಲಿ ಪ್ರತಿನಿತ್ಯ ಸಂವಿಧಾನ ಪೀಠಿಕೆ ಓದುವುದನ್ನು ಕಡ್ಡಾಯಗೊಳಿಸಿದೆ. ಭಾರತ ಸಂವಿಧಾನದ ಪೀಠಿಕೆಯನ್ನ ಪ್ರತಿದಿನ ಶಾಲೆಗಳಲ್ಲಿ ಕಡ್ಡಾಯವಾಗಿ ಓದಬೇಕೆಂದು ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ವಿದ್ಯಾರ್ಥಿಗಳು ಶಾಲಾ ಪ್ರಾರ್ಥನೆ ಸಮಯದಲ್ಲಿ ಸಂವಿಧಾನ ಪೀಠಿಕೆ ಓದಲು ಕ್ರಮ ವಹಿಸಬೇಕು. ಒಬ್ಬ ವಿದ್ಯಾರ್ಥಿ ಇಲ್ಲವೇ ವಿದ್ಯಾರ್ಥಿನಿ ಇದರ ಮುಂದಾಳತ್ವವನ್ನ ವಹಿಸಬೇಕು. ಸಂವಿಧಾನದ ಆಶಯಗಳನ್ನ ವಿದ್ಯಾರ್ಥಿಗಳು ಗ್ರಹಿಸಲು ಪೂರಕ ಅವಕಾಶವನ್ನ ಶಾಲಾ ಕಲಿಕೆಯಲ್ಲಿ ಒದಗಿಸಬೇಕು. ಅದಕ್ಕಾಗಿ ಸಂವಿಧಾನ ಪೀಠಿಕೆಯಲ್ಲಿ ಪ್ರಸ್ತಾವಿಸಲ್ಪಟ್ಟ ಅಂಶಗಳು ಆಧಾರದ ಮೇಲೆ ಧನಾತ್ಮಕ ಸಂವಾದ ಚರ್ಚೆ, ಪ್ರಬಂಧ ರಚನೆ, ಚಿತ್ರಕಲಾ ಪ್ರದರ್ಶನ, ಹಾಡುಗಳು ಮತ್ತು ಇತರ ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದಾರೆ. ಜೊತೆಗೆ ಎಲ್ಲಾ ಶಾಲೆಗಳಲ್ಲಿ ಸಂವಿಧಾನದ ಪೀಠಿಕೆಯ ಭಾವಚಿತ್ರವನ್ನ ಎದ್ದು ಕಾಣುವಂತೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರದರ್ಶಿಸಬೇಕು ಎಂದು ತಿಳಿಸಲಾಗಿದೆ. ಸಂವಿಧಾನ ಪೀಠಿಕೆ ಪ್ರಿಯಾಂಬಲ್ ಅನ್ನ ಪ್ರತಿದಿನ ಶಾಲೆಗಳಲ್ಲಿ ಓದಬೇಕೆಂದು ಸುತ್ತೋಲೆ ಹೊರಡಿಸಿರುವ ರಾಜ್ಯ ಯಾವುದು? ಕರ್ನಾಟಕ. ಭಾರತೀಯ ಭಾಷಾ ಅನುಭಾಗ. ವಿದೇಶಿ ಭಾಷೆಗಳ ಪ್ರಭಾವದಿಂದ ಆಡಳಿತವನ್ನ ಮುಕ್ತಗೊಳಿಸುವ ಕಡೆಗೆ ಸಾಗಲು ಎಲ್ಲಾ ಭಾರತೀಯ ಭಾಷೆಗಳಿಗೆ ಸಂಘಟಿತ ವೇದಿಕೆಯನ್ನ ಒದಗಿಸಲು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಭಾರತೀಯ ಭಾಷಾ ಅನುಭಾಗ ಅಥವಾ ಭಾರತೀಯ ಭಾಷಾ ವಿಭಾಗವನ್ನ ಪ್ರಾರಂಭಿಸಿದರು. ಭಾರತೀಯ ಭಾಷಾ ಅನುಭಾಗ ಭಾರತದ ಭಾಷಾ ನೀತಿಯಲ್ಲಿ ಬದಲಾವಣೆಯನ್ನ ಸೂಚಿಸುತ್ತದೆ. ಈ ಉಪಕ್ರಮವು ಅಧಿಕೃತ ಸಂವಹನಗಳಲ್ಲಿ ವಿದೇಶಿ ಭಾಷೆಗಳ, ವಿಶೇಷವಾಗಿ ಇಂಗ್ಲಿಷ್ನ ಪ್ರಭಾವವನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ. ಭಾರತದ ಭಾಷಾ ವೈವಿಧ್ಯತೆಯನ್ನ ಉತ್ತೇಜಿಸುವುದು ಮತ್ತು ಬಲಪಡಿಸುವುದು, ಸ್ಥಳೀಯ ಭಾಷೆಗಳು ಆಡಳಿತ ಮತ್ತು ಆಡಳಿತದಲ್ಲಿ ಕೇಂದ್ರ ಪಾತ್ರ ವಹಿಸುವುದನ್ನ ಖಚಿತಪಡಿಸಿಕೊಳ್ಳುವುದು ಇದರ ಗುರಿಯಾಗಿದೆ. ಈ ಹೊಸ ವಿಭಾಗವು ಈಗ ಅಧಿಕೃತ ಭಾಷಾ ಇಲಾಖೆಯ ಭಾಗವಾಗಿದ್ದು ಇದನ್ನು ಭಾರತೀಯ ಭಾಷೆಗಳಿಗೆ ಮೀಸಲಾಗಿರುವ ಸಂಪೂರ್ಣ ಘಟಕವಾಗಿ ಪರಿವರ್ತಿಸಲಾಗಿದೆ. ಈ ಉಪಕ್ರಮವು ಸ್ಥಳೀಯ ಭಾಷೆಗಳನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ. ಭಾರತೀಯ ಭಾಷಾ ಅನುಭಾಗ ಸಾರ್ವತ್ರಿಕ ಅನುವಾದ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲು ಸೆಂಟರ್ ಫಾರ್ ಡಿಪ್ಲಾಯ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ನೊಂದಿಗೆ ಸಹಯೋಗ ನಡೆಸುತ್ತದೆ. ಈ ವ್ಯವಸ್ಥೆಯು ವಿವಿಧ ಭಾಷೆಗಳ ನಡುವೆ ಸುಗಮ ಸಂವಹನವನ್ನ ಸಕ್ರಿಯಗೊಳಿಸುತ್ತದೆ. ಉದಾಹರಣೆಗೆ, ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ತಮಿಳಿನಲ್ಲಿ ಬರೆದ ಪತ್ರವನ್ನ ಕೇಂದ್ರ ಮಂತ್ರಿಗಳಿಗೆ ಅನುವಾದಿಸಬಹುದು. ಇದು ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಪ್ರವೇಶವನ್ನ ಖಚಿತಪಡಿಸುತ್ತದೆ. ಭಾರತೀಯ ಭಾಷಾ ಅನುಭಾಗ ವಿದೇಶಿ ಭಾಷೆಗಳ ಪ್ರಭಾವದಿಂದ ಆಡಳಿತವನ್ನ ಮುಕ್ತಗೊಳಿಸಿ ಭಾರತೀಯ ಭಾಷೆಗಳಿಗೆ ಸಂಘಟಿತ ವೇದಿಕೆಯನ್ನ ಒದಗಿಸಲು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಭಾರತೀಯ ಭಾಷಾ ಅನುಭಾಗವನ್ನ ಆರಂಭಿಸಿದ್ದಾರೆ. ಇದು ಭಾಷಾ ಇಲಾಖೆಯ ಭಾಗವಾಗಿದೆ. ನೆಕ್ಸ್ಟ್, ಸೊಕೋಟ್ರಾ ದ್ವೀಪ. ಸೊಕೋಟ್ರಾ ಐಸ್ಲ್ಯಾಂಡ್. ಇದು ಸೊಕೋಟ್ರಾ ಐಸ್ಲ್ಯಾಂಡ್ ಇಲ್ಲಿದೆ. ಯಮನ್ ಇದೆ, ಯಮನ್ಗೆ ಸಂಬಂಧಪಟ್ಟಿದೆ. ಇದೇಕೆ ಸುದ್ದಿಯಲ್ಲಿದೆ ಎಂಬುದನ್ನು ನೋಡೋಣ. ಸೊಕೋಟ್ರಾ ದ್ವೀಪದಲ್ಲಿ ತೀವ್ರ
ಮಕ್ಕಳ ಮತ್ತು ತಾಯಿಯ ಅಪೌಷ್ಟಿಕತೆಯನ್ನ ನಿಭಾಯಿಸಲು ಯುಎಇ ಮತ್ತು WHO ಜಂಟಿಯಾಗಿ 2 ವರ್ಷಗಳ ಮಾನವೀಯ ಕಾರ್ಯಕ್ರಮವನ್ನು ಆರಂಭಿಸಿವೆ. ಸೊಕೋಟ್ರಾ ದ್ವೀಪವು ತನ್ನ ವಿಶಿಷ್ಟ ಜೀವವೈವಿಧ್ಯಕ್ಕೆ ಹೆಸರುವಾಸಿಯಾಗಿದೆ. ಇದನ್ನು ಹೆಚ್ಚಾಗಿ ಹಿಂದೂ ಮಹಾಸಾಗರದ ಗ್ಯಾಲಪಗೋಸ್ ಎಂದು ಕರೆಯಲಾಗುತ್ತದೆ. ಈ ಪದನಾಮವು ಅದರ ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳನ್ನು ಗುರುತಿಸುತ್ತದೆ. 2008ರಲ್ಲಿ ಸೊಕೋಟ್ರಾ ದ್ವೀಪವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗೊತ್ತುಪಡಿಸಲಾಯಿತು. ಇದರ ಸಸ್ಯ ಪ್ರಭೇದಗಳಲ್ಲಿ 37% ಹೆಚ್ಚು ಸ್ಥಳೀಯವಾಗಿವೆ, ಅಂದರೆ ಅವು ಭೂಮಿಯ ಮೇಲೆ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಸೊಕೋಟ್ರಾ ಯೆಮನ್ನಿಂದ ಸುಮಾರು 340 ಕಿಲೋಮೀಟರ್ ಆಗ್ನೇಯದಲ್ಲಿದೆ. ಇದು ಆಫ್ರಿಕಾದ ಕೊಂಬಿನ ಬಳಿ ಹಿಂದೂ ಮಹಾಸಾಗರದಲ್ಲಿದೆ. ಸೊಕೋಟ್ರಾ ರಾಜಕೀಯವಾಗಿ ಯೆಮನ್ ಭಾಗವಾಗಿದೆ. ಆದಾಗ್ಯೂ ಯುಎಇ ಬೆಂಬಲಿತ ಪಡೆಗಳು ಮತ್ತು ದಕ್ಷಿಣ ಪರಿವರ್ತನಾ ಮಂಡಳಿ ದ್ವೀಪದ ಮೇಲೆ ಪರಿಣಾಮವನ್ನ ಬೀರುತ್ತವೆ. ಯುಎಇಯಲ್ಲಿ ಮಾನವೀಯ ಮತ್ತು ಭದ್ರತಾ ಕಾರಣಗಳಿಂದಾಗಿ ಮಿಲಿಟರಿ ಉಪಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಸೊಕೋಟ್ರಾದಲ್ಲಿ ಯುಎಇ ಮಿಲಿಟರಿ ಉಪಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಸೊಕೋಟ್ರಾ ತೀವ್ರ ಆರೋಗ್ಯ ಸವಾಲುಗಳನ್ನು ಎದುರಿಸುತ್ತಿದೆ. ಯುಎಇ, ಯುನೈಟೆಡ್ ಅರಬ್ ಎಮಿರೇಟ್ಸ್, WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಈ ಸೊಕೋಟ್ರಾ ದ್ವೀಪಕ್ಕೆ ಮಾನವೀಯ ನೆರವನ್ನ ನೀಡಲು ಕಾರ್ಯಕ್ರಮವನ್ನ ಆರಂಭಿಸಿವೆ. ನೆಕ್ಸ್ಟ್, ಸಮೃದ್ಧಿ ಮಹಾಮಾರ್ಗ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ. ಹಿಂದೂ ಹೃದಯ ಸಾಮ್ರಾಟ ಬಾಳಾ ಸಾಹೇಬ್ ಠಾಕ್ರೆ ಮಹಾರಾಷ್ಟ್ರ ಸಮೃದ್ಧಿ ಮಹಾಮಾರ್ಗ ಎಂದು ಕರೆಯಲ್ಪಡುವ ಸಮೃದ್ಧಿ ಮಹಾಮಾರ್ಗ ಮಹಾರಾಷ್ಟ್ರದ ಒಂದು ಸ್ಮರಣೀಯ ರಸ್ತೆ ಮೂಲಸೌಕರ್ಯದ ಉಪಕ್ರಮವಾಗಿದೆ. 701 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮುಂಬೈಯನ್ನ ನಾಗ್ಪುರಕ್ಕೆ ಸಂಪರ್ಕಿಸುತ್ತದೆ. ಇದು ಮಹಾರಾಷ್ಟ್ರದ ವಾಣಿಜ್ಯ ಮತ್ತು ಚಳಿಗಾಲದ ರಾಜಧಾನಿಗಳ ನಡುವಿನ ಸಂಪರ್ಕವನ್ನ ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ಆಗಿದೆ. ಈ ಎಕ್ಸ್ಪ್ರೆಸ್ ವೇಯನ್ನ ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಎಂದು ಕರೆಯಲಾಗುತ್ತದೆ. ಸಮೃದ್ಧಿ ಮಹಾಮಾರ್ಗ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ. ಇದು ಮುಂಬೈಯನ್ನ ನಾಗ್ಪುರಕ್ಕೆ ಸಂಪರ್ಕಿಸುತ್ತದೆ. ಇದನ್ನ ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್, ಕಿಚನ್ ಮತ್ತು ಮೇನಾರ್ ಜೌಗು ಪ್ರದೇಶಗಳು. ಭಾರತದ ಕೇಂದ್ರ ಪರಿಸರ ಸಚಿವಾಲಯವು ರಾಜಸ್ಥಾನದಲ್ಲಿ 2 ಹೊಸ ರಾಮ್ಸಾರ್ ತಾಣಗಳನ್ನು ಗೊತ್ತುಪಡಿಸುವುದಾಗಿ ಘೋಷಿಸಿದೆ. ಕಿಚನ್ ಮತ್ತು ಮೇನಾರ್ ಜೌಗು ಪ್ರದೇಶಗಳನ್ನು ಅವುಗಳ ಪರಿಸರ ಮಹತ್ವಕ್ಕಾಗಿ ಗುರುತಿಸಲಾಗಿದೆ. ಇದು ಭಾರತದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆಯನ್ನು 91ಕ್ಕೆ ಏರಿಸಿದೆ. ಈಗ ಭಾರತ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶವಾಗಿದೆ. ರಾಮ್ಸಾರ್ ತಾಣಗಳನ್ನ 1971ರಲ್ಲಿ ಸ್ಥಾಪಿಸಲಾದ ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಗೊತ್ತುಪಡಿಸಲಾಗಿದೆ. ಕಿಚನ್ ಮತ್ತು ಮೇನಾರ್ ಜೌಗು ಪ್ರದೇಶಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ? ಇವು ರಾಜಸ್ಥಾನಕ್ಕೆ ಸಂಬಂಧಪಟ್ಟಿವೆ. ಪ್ರಸ್ತುತ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? 91. ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರುವ ದೇಶ ಯಾವುದು? ಭಾರತ. ಎಷ್ಟು? 91 ರಾಮ್ಸಾರ್ ತಾಣಗಳನ್ನ ಹೊಂದಿದೆ. ರಾಮ್ಸಾರ್ ತಾಣಗಳನ್ನ ಯಾವಾಗಿಂದ ಗೊತ್ತುಪಡಿಸಲು ಆರಂಭಿಸಲಾಯಿತು? 1971ರಿಂದ. ಮೇನಾರ್ ಜೌಗು ಪ್ರದೇಶ ಇಲ್ಲಿದೆ ನೋಡ್ರಿ, ಮೇನಾರ್ ವೆಟ್ಲ್ಯಾಂಡ್. ಮೇನಾರ್ ಜೌಗು ಪ್ರದೇಶವು ಸಿಹಿನೀರಿನ ಮಳೆಗಾಲದ ಜೌಗು ಪ್ರದೇಶದ ಸಂಕೀರ್ಣವಾಗಿದೆ. ಇದು 3 ಕೊಳಗಳನ್ನ ಒಳಗೊಂಡಿದೆ: ಬ್ರಹ್ಮ ತಲಾಬ್, ದಂಡ ತಲಾಬ್, ಖೆರೋಡಾ ತಲಾಬ್. ಈ ಪ್ರದೇಶವು ಮಳೆಗಾಲದಲ್ಲಿ ಪ್ರವಾಹಕ್ಕೆ ಸಿಲುಕುತ್ತದೆ. ವಿವಿಧ ಜಲಪಕ್ಷಿಗಳಿಗೆ ಆವಾಸ ಸ್ಥಾನಗಳನ್ನು ಸೃಷ್ಟಿಸುತ್ತದೆ. ಗಮನಾರ್ಹ ಪ್ರಭೇದಗಳಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಬಿಳಿ ರಂಪಡ ರಣಹದ್ದು ಮತ್ತು ಉದ್ದಬಿಲ್ಲಿನ ರಣಹದ್ದು ಸೇರಿವೆ. ಈ ಸ್ಥಳವು ಸಮುದಾಯ ನೇತೃತ್ವದ ಸಂರಕ್ಷಣಾ ಪ್ರಯತ್ನಗಳನ್ನು ಪ್ರದರ್ಶಿಸುತ್ತದೆ. ಸ್ಥಳೀಯ ನಿವಾಸಿಗಳು ಬೇಟೆಯಾಡುವುದು ಮತ್ತು ಮೀನುಗಾರಿಕೆಯನ್ನ ಸಕ್ರಿಯವಾಗಿ ತಡೆಯುತ್ತಾರೆ. ಕಿಚನ್ ವೆಟ್ಲ್ಯಾಂಡ್. ಕಿಚನ್ ಜೌಗು ಪ್ರದೇಶವು ಉತ್ತರ ಥಾರ್ ಮರುಭೂಮಿಯಲ್ಲಿದೆ. ಇದು 2 ಜಲಮೂಲಗಳನ್ನ ಒಳಗೊಂಡಿದೆ. ಅದರಲ್ಲಿ ಒಂದು ವಿಜಯಸಾಗರ ತಲಾಬ್ ಇಲ್ಲಿದೆ.
ಒಂದು ವಿಜಯಸಾಗರ ತಲಾವ್, ಇನ್ನೊಂದು ರಾತ್ರಿ ನದಿ. ಈ ಪರಿಸರ ವ್ಯವಸ್ಥೆಯು ಬರ ನಿರೋಧಕ ಸಸ್ಯಗಳು ಮತ್ತು 150ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ಬೆಂಬಲಿಸುತ್ತದೆ. ವಿಶೇಷವಾಗಿ ಡೆಮೊಯಿಸೆಲ್ ಕ್ರೇನ್ಗಳ ಚಳಿಗಾಲದ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್, ಬಡ ಕೈದಿಗಳ ಯೋಜನೆಗೆ ಬೆಂಬಲ. ಸಪೋರ್ಟ್ ಟು ಪುವರ್ ಪ್ರಿಸನರ್ಸ್ ಸ್ಕೀಮ್. ದಂಡ ಅಥವಾ ಜಾಮೀನು ಖಾತರಿ ನೀಡಲು ಅಸಮರ್ಥತೆಯಿಂದ ಜೈಲಿನಲ್ಲಿ ಉಳಿಯಬೇಕಾದ ಬಡ ಕೈದಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಲಭ್ಯವಿರುವ ಹಣವನ್ನ ಬಳಸಿಕೊಳ್ಳುವಂತೆ ಗೃಹ ಸಚಿವಾಲಯ 7 ತಿಂಗಳಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 2ನೇ ಬಾರಿ ಪತ್ರವನ್ನ ಬರೆದಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಬಡ ಕೈದಿಗಳಿಗೆ ಬೆಂಬಲ ಯೋಜನೆ. ವಿಧಿಸಲಾದ ದಂಡವನ್ನ ಪಾವತಿಸಲು ಸಾಧ್ಯವಾಗದ ಅಥವಾ ಆರ್ಥಿಕ ತೊಂದರೆಗಳೊಂದಿಗೆ ಜಾಮೀನು ಪಡೆಯಲು ಸಾಧ್ಯವಾಗದ ಬಡ ಕೈದಿಗಳಿಗೆ ಪರಿಹಾರ ಒದಗಿಸಲು ಗೃಹ ಸಚಿವಾಲಯವು ಬಡ ಕೈದಿಗಳಿಗೆ ಬೆಂಬಲ ಎಂಬ ಯೋಜನೆಯನ್ನ ರೂಪಿಸಿದೆ. ನವದೆಹಲಿಯ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ಯೋಜನೆಯ ಕೇಂದ್ರ ನೋಡಲ್ ಏಜೆನ್ಸಿಯಾಗಿದೆ. ಈ ಉಪಕ್ರಮವನ್ನ ಮೇ 2023ರಲ್ಲಿ ಪರಿಚಯಿಸಲಾಯಿತು. ವಿಚಾರಾಧೀನ ಕೈದಿಗಳು. ಜಾಮೀನು ಮಂಜೂರು ಮಾಡಿದ 7 ದಿನಗಳ ಒಳಗೆ ವಿಚಾರಣಾಧೀನ ಕೈದಿಯನ್ನ ಜೈಲಿನಿಂದ ಬಿಡುಗಡೆ ಮಾಡದಿದ್ದರೆ ಜೈಲು ಪ್ರಾಧಿಕಾರವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗೆ ತಿಳಿಸಬೇಕು. DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ವಿಚಾರಣಾಧೀನ ಕೈದಿಯು ಜಾಮೀನು ಷರತ್ತುಗಳ ಅಡಿಯಲ್ಲಿ ಜಾಮೀನು ಪಡೆಯಲು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸ್ಥಿತಿಯಲ್ಲಿಲ್ಲವೇ ಎಂದು DLSA ಕಾರ್ಯದರ್ಶಿಯವರು ವಿಚಾರಿಸಿ ಪರಿಶೀಲಿಸುತ್ತಾರೆ. ಇದಕ್ಕಾಗಿ DLSA ನಾಗರಿಕ ಸಮಾಜದ ಪ್ರತಿನಿಧಿಗಳು, ಸಾಮಾಜಿಕ ಕಾರ್ಯಕರ್ತರು, ಸರ್ಕಾರೇತರ ಸಂಸ್ಥೆಗಳು, ಜಿಲ್ಲಾ ಪರೀಕ್ಷಾ ಅಧಿಕಾರಿಗಳು ಅಥವಾ ಕಂದಾಯ ಅಧಿಕಾರಿಗಳ ಸಹಾಯವನ್ನ ಪಡೆಯಬಹುದು. ಈ ಪ್ರಕ್ರಿಯೆಯನ್ನ 10 ದಿನಗಳ ಅವಧಿಯಲ್ಲಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸುತ್ತಾರೆ. ಕಾರ್ಯದರ್ಶಿ DLSA ಅವರು ಪ್ರತಿ 2 ರಿಂದ 3 ವಾರಗಳಿಗೊಮ್ಮೆ ಅಂತಹ ಎಲ್ಲಾ ಪ್ರಕರಣಗಳನ್ನ ಜಿಲ್ಲಾ ಮಟ್ಟದ ಅಧಿಕಾರ ಸಮಿತಿಯ ಮುಂದೆ ಇಡುತ್ತಾರೆ. ಅಂತಹ ಪ್ರಕರಣಗಳನ್ನ ಪರಿಶೀಲಿಸಿದ ನಂತರ ಸಬಲೀಕರಣ ಸಮಿತಿಯು ಗುರುತಿಸಲಾದ ಬಡ ಕೈದಿಗಳಿಗೆ ಬೆಂಬಲ ಯೋಜನೆಯಡಿಯಲ್ಲಿ ಆರ್ಥಿಕ ಪ್ರಯೋಜನವನ್ನ ವಿಸ್ತರಿಸಬೇಕೆಂದು ಶಿಫಾರಸು ಮಾಡಿದರೆ ಒಬ್ಬ ಕೈದಿಗೆ ಪ್ರತಿ ಪ್ರಕರಣಕ್ಕೆ 40,000 ರೂಪಾಯಿಗಳವರೆಗಿನ ಅಗತ್ಯವಿರುವ ಮೊತ್ತವನ್ನ ಪಡೆದು ಜಿಲ್ಲಾ ಸಮಿತಿಯು ಸೂಕ್ತವೆಂದು ಭಾವಿಸುವ ಸ್ಥಿರ ಠೇವಣಿ ಅಥವಾ ಯಾವುದೇ ಇನ್ನಿತರ ವಿಧಾನದ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಲಭ್ಯವಾಗುವಂತೆ ಮಾಡಬಹುದು. ಭ್ರಷ್ಟಾಚಾರ ತಡೆ ಕಾಯ್ದೆ, ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ NDPS ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಥವಾ ಯಾವುದೇ ಇತರ ಕಾಯ್ದೆ ಅಥವಾ ನಿಬಂಧನೆಗಳ ಅಡಿಯಲ್ಲಿ ಅಪರಾಧಗಳ ಆರೋಪ ಹೊತ್ತಿರುವ ವ್ಯಕ್ತಿಗಳಿಗೆ ಈ ಪ್ರಯೋಜನ ಲಭ್ಯವಿರುವುದಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆ, ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ, ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಇಂತಹ ಅಪರಾಧಗಳಲ್ಲಿ ಆರೋಪ ಹೊತ್ತಿರುವ ವ್ಯಕ್ತಿಗಳಿಗೆ ಈ ಯೋಜನೆ ಲಭ್ಯವಿರುವುದಿಲ್ಲ. ಕೈದಿಯನ್ನ ಖುಲಾಸೆಗೊಳಿಸಿದರೆ, ಶಿಕ್ಷೆಗೊಳಗಾದರೆ ವಿಚಾರಣಾ ನ್ಯಾಯಾಲಯವು ಸೂಕ್ತ ಆದೇಶಗಳನ್ನ ಹೊರಡಿಸಬಹುದು. ಇದರಿಂದಾಗಿ ಹಣವು ಸರ್ಕಾರದ ಖಾತೆಗೆ ಹಿಂದಿರುಗುತ್ತದೆ, ಏಕೆಂದರೆ ಇದು ಜಾಮೀನು ಪಡೆಯುವ ಉದ್ದೇಶಕ್ಕಾಗಿ ಮಾತ್ರ ಇರುವ ಹಣವಾಗಿರುತ್ತದೆ. ಜಾಮೀನಿನ ಮೊತ್ತ 40,000 ರೂಪಾಯಿಗಳಿಗಿಂತ ಹೆಚ್ಚಿದ್ದರೆ DLSA ಕಾರ್ಯದರ್ಶಿಯು ಅಂತಹ ಮೊತ್ತವನ್ನ ಪಾವತಿಸಲು ವಿವೇಚನೆಯನ್ನ ಬಳಸಬಹುದು ಮತ್ತು ಅಧಿಕಾರ ಸಮಿತಿಗೆ ಶಿಫಾರಸು ಮಾಡಬಹುದು. ಕಾರ್ಯದರ್ಶಿ DLSA ಕಾನೂನು ನೆರವು ವಕೀಲರೊಂದಿಗೆ ಸಹ ಜಾಮೀನು ಮೊತ್ತವನ್ನ ಕಡಿಮೆ ಮಾಡಲು ಮನವಿ ಮಾಡಬಹುದು. 40,000 ರೂಪಾಯಿಗಿಂತ ಹೆಚ್ಚಿನ ಯಾವುದೇ ಮೊತ್ತಕ್ಕೆ ಪ್ರಸ್ತಾವನೆಯನ್ನು ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಸಮಿತಿಯು ಅನುಮೋದಿಸಬಹುದು. ಶಿಕ್ಷೆಗೊಳಗಾದ ಕೈದಿಗಳು ದಂಡದ ಮೊತ್ತವನ್ನ ಪಾವತಿಸದ ಕಾರಣ ಜೈಲಿನಿಂದ ಬಿಡುಗಡೆಯಾಗಲು ಸಾಧ್ಯವಾಗದಿದ್ದರೆ ಜೈಲಿನ ಅಧೀಕ್ಷಕರು ತಕ್ಷಣವೇ DLSA ಕಾರ್ಯದರ್ಶಿಗೆ 7 ದಿನಗಳ ಒಳಗೆ ತಿಳಿಸಬೇಕು. ಜಿಲ್ಲಾ ಸಾಮಾಜಿಕ ಕಾರ್ಯಕರ್ತರು, ಸರ್ಕಾರೇತರ ಸಂಸ್ಥೆಗಳು, ಜಿಲ್ಲಾ ಪರೀಕ್ಷಾಧಿಕಾರಿ, ಕಂದಾಯ ಅಧಿಕಾರಿಗಳ ಸಹಾಯದಿಂದ DLSA ಕಾರ್ಯದರ್ಶಿ ಕೈದಿಯ ಆರ್ಥಿಕ ಸ್ಥಿತಿಯನ್ನ 7 ದಿನಗಳ ಒಳಗೆ ವಿಚಾರಿಸಬೇಕು. ಜೈಲಿನಿಂದ ಬಿಡುಗಡೆಗಾಗಿ ನ್ಯಾಯಾಲಯದಲ್ಲಿ ಠೇವಣಿ ಇಡಲು
25,000 ರುಗಳವರೆಗಿನ ದಂಡದ ಮೊತ್ತವನ್ನ ಬಿಡುಗಡೆ ಮಾಡಲು ಅಧಿಕಾರ ಸಮಿತಿಯು ಅನುಮೋದನೆ ನೀಡುತ್ತದೆ. 25,000 ರುಗಳಿಗಿಂತ ಹೆಚ್ಚಿನ ಯಾವುದೇ ಮೊತ್ತಕ್ಕೆ ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಸಮಿತಿಯು ಪ್ರಸ್ತಾವನೆಯನ್ನ ಅನುಮೋದಿಸಬಹುದು. ನೆಕ್ಸ್ಟ್, ಕೃಷಿ ಭಯೋತ್ಪಾದನೆ, ಅಗ್ರೋ ಟೆರರಿಸಂ. ಏನಿದು ಕೃಷಿ ಭಯೋತ್ಪಾದನೆ? ಒಂದು ದೇಶದ ಕೃಷಿ ಮೂಲಸೌಕರ್ಯದ ಮೇಲೆ ದಾಳಿ ಮಾಡಲು ಸಸ್ಯ ರೋಗಕಾರಕಗಳು, ಕೀಟಗಳು ಅಥವಾ ಮಾಲಿನ್ಯಕಾರಕಗಳಂತಹ ಜೈವಿಕ ಏಜೆಂಟ್ಗಳನ್ನ ಉದ್ದೇಶಪೂರ್ವಕವಾಗಿ ಬಳಸುವುದನ್ನ ಕೃಷಿ ಭಯೋತ್ಪಾದನೆ ಎಂದು ಕರೆಯಲಾಗುತ್ತದೆ. ಆರ್ಥಿಕ ವಿನಾಶ, ಆಹಾರ ಅಭದ್ರತೆ ಮತ್ತು ಸಾರ್ವಜನಿಕ ಭೀತಿಯನ್ನು ಉಂಟುಮಾಡುವ ಉದ್ದೇಶದಿಂದ ಇದು ಆಹಾರ ಉತ್ಪಾದನಾ ವ್ಯವಸ್ಥೆಗಳನ್ನ ಗುರಿಯಾಗಿಸಿಕೊಂಡಿದೆ. ಇತ್ತೀಚೆಗೆ ಚೀನಾದ ಸಂಶೋಧಕರೊಬ್ಬರು ಬಂಧಿಸಲಾಗಿದೆ. ಅಪಾಯಕಾರಿ ಬೆಳೆ ಹಾನಿಕಾರಕ ಶಿಲೀಂಧ್ರವಾದ ಫ್ಯುಸಾರಿಯಂ ಗ್ರಾಮಿನೇರಂ ಅನ್ನ ಅಮೆರಿಕಕ್ಕೆ ಕಳ್ಳಸಾಗಣೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರನ್ನ ಅವರ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಆದ್ದರಿಂದ ಕೃಷಿ ಭಯೋತ್ಪಾದನೆಯ ಬೆದರಿಕೆ ಮತ್ತೆ ಗಮನ ಸೆಳೆದಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಫ್ಯುಸಾರಿಯಂ ಗ್ರಾಮಿನೇರಂ ಇದು ವಿವಿಧ ಧಾನ್ಯಗಳ ಕಾಳು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ಶಿಲೀಂಧ್ರವಾಗಿದ್ದು, ಇದರಿಂದ ಇಳುವರಿಯು ಕಡಿಮೆಯಾಗುತ್ತದೆ. ಇದು ಮೆಕ್ಕೆಜೋಳದ ಬೆಳೆಗಳಲ್ಲಿ ತೆನೆ ಅಥವಾ ಕಾಂಡ ಕೊಳೆತಕ್ಕೂ ಕಾರಣವಾಗಬಹುದು. ಒಮ್ಮೆ ಸೋಂಕಿಗೆ ಒಳಗಾದ ನಂತರ ಬೆಳೆ ಪಕ್ವವಾಗುತ್ತಿದ್ದಂತೆಯೇ ಶಿಲೀಂಧ್ರವು ಹರಡುತ್ತಲೇ ಇರುತ್ತದೆ. ಇದು ಸಣ್ಣ ಧಾನ್ಯದ ಕಾಂಡಗಳು ಮತ್ತು ಬೇರುಗಳಂತಹ ಸಸ್ಯ ಅಂಗಾಂಶಗಳ ಉಳಿಕೆಗಳಲ್ಲಿ ಬದುಕುಳಿಯುತ್ತದೆ. ಹೊಸ ಸಸ್ಯಗಳಿಗೆ ಸೋಂಕು ತರುತ್ತದೆ ಎಂದು ತಿಳಿದು ಬಂದಿದೆ. ಇದು ಗೋಧಿ, ಬಾರ್ಲಿ, ಜೋಳ ಮತ್ತು ಭತ್ತದಂತಹ ಏಕದಳ ಬೆಳೆಗಳನ್ನ ನಾಶ ಮಾಡುವ ಫ್ಯುಸಾರಿಯಂ ಹೆಡ್ ಬ್ಲೈಟ್ ಎಂಬ ರೋಗವನ್ನ ಉಂಟು ಮಾಡುತ್ತದೆ. ಈ ಶಿಲೀಂಧ್ರವು ಒಮಿಟಾಕ್ಸಿನ್ ಎಂಬ ವಿಷವನ್ನ ಉತ್ಪಾದಿಸುತ್ತದೆ. ಇದು ಧಾನ್ಯವನ್ನ ಮಾನವ ಮತ್ತು ಪ್ರಾಣಿಗಳ ಸೇವನೆಗೆ ಅಸುರಕ್ಷಿತವಾಗಿಸುತ್ತದೆ. ಒಮಿಟಾಕ್ಸಿನ್ ಜಾನುವಾರುಗಳು ಮತ್ತು ಜನರಲ್ಲಿ ವಾಂತಿ, ಅತಿಸಾರ, ಹೊಟ್ಟೆ ನೋವು ಮತ್ತು ಜ್ವರವನ್ನ ಉಂಟು ಮಾಡಬಹುದು. ಇದು ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಇದರಿಂದ ಸಾರ್ವಜನಿಕ ಆರೋಗ್ಯ ತುಂಬಾ ಹದಗೆಡುತ್ತದೆ. ಕೃಷಿ ಭಯೋತ್ಪಾದನೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಫ್ಯುಸಾರಿಯಂ ಗ್ರಾಮಿನೇರಂ ಅಂತಕ್ಕಂತಹ ಒಂದು ಶಿಲೀಂಧ್ರವನ್ನ ಅಮೆರಿಕಕ್ಕೆ ಕಳ್ಳಸಾಗಣೆ ಮಾಡಿದ್ದರಿಂದ ಒಬ್ಬರ ಮೇಲೆ ಆರೋಪವನ್ನ ಮಾಡಲಾಗಿದೆ. ಇದು ಒಂದು ಶಿಲೀಂಧ್ರವಾಗಿದ್ದು, ಇದು ವಿವಿಧ ರೀತಿಯ ಧಾನ್ಯಗಳು ಮತ್ತು ಕಾಳು ಬೆಳವಣಿಗೆಯ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತದೆ. ಈ ಶಿಲೀಂಧ್ರದಿಂದ ಫ್ಯುಸಾರಿಯಂ ಹೆಡ್ ಬ್ಲೈಟ್ ಎಂಬ ರೋಗ ಉಂಟಾಗುತ್ತದೆ. ಈ ಶಿಲೀಂಧ್ರವು ಒಮಿಟಾಕ್ಸಿನ್ ಎಂಬ ವಿಷವನ್ನ ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್, ತಿಗಳಾರಿ ಲಿಪಿ, ತಿಗಳಾರಿ ಸ್ಕ್ರಿಪ್ಟ್. ಇದು ಎಲ್ಲಿ ಕಂಡು ಬಂದಿದೆ, ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ತಿಗಳಾರಿ ಲಿಪಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಭೀಮಸೇನು ಮಠದಲ್ಲಿ ಈ ಲಿಪಿಗೆ ಸಂಬಂಧಪಟ್ಟಂತಹ ಒಂದು ಶಿಲಾಶಾಸನ ಪತ್ತೆಯಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇದುವರೆಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಪತ್ತೆಯಾಗಿರುವ ಶಾಸನಗಳಲ್ಲಿ ಮೊಟ್ಟ ಮೊದಲ ತಿಗಳಾರಿ ಲಿಪಿ ಶಾಸನ ಈಗ ಪತ್ತೆಯಾಗಿದೆ. ತಿಗಳಾರಿ ಎಂಬುದು ದಕ್ಷಿಣ ಬ್ರಾಹ್ಮಿ ಲಿಪಿಯಾಗಿದೆ. ಇದನ್ನ ತುಳು, ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳನ್ನ ಬರೆಯಲು ಬಳಸಲಾಗುತ್ತಿತ್ತು. ಇದನ್ನ ಪ್ರಾಥಮಿಕವಾಗಿ ಸಂಸ್ಕೃತದಲ್ಲಿ ವೈದಿಕ ಗ್ರಂಥಗಳನ್ನ ಬರೆಯಲು ಬಳಸಲಾಗುತ್ತಿತ್ತು. ಶಿವಳ್ಳಿ ಬ್ರಾಹ್ಮಣರು, ಕನ್ನಡ ಮಾತನಾಡುವ ಹವ್ಯಕ ಬ್ರಾಹ್ಮಣರು, ತುಳು ಮಾತನಾಡುವ ಕೋಟ ಬ್ರಾಹ್ಮಣರಂತಹ ಬ್ರಾಹ್ಮಣರು ವೇದ ಮಂತ್ರಗಳು ಮತ್ತು ಇತರ ಸಂಸ್ಕೃತ ಧಾರ್ಮಿಕ ಗ್ರಂಥಗಳನ್ನ ಬರೆಯಲು ಸಹ ಇದನ್ನ ಬಳಸುತ್ತಿದ್ದರು. ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಇದನ್ನು ತಿಗಳಾರಿ ಲಿಪಿ ಎಂದು ಕರೆಯಲಾಗುತ್ತದೆ. ತುಳು ಭಾಷಿಕರು ಇದನ್ನ ತುಳು ಲಿಪಿ ಎಂದು ಕರೆಯುತ್ತಾರೆ. ಇದು ಗ್ರಂಥ ಲಿಪಿಯಿಂದ ವಿಕಸನಗೊಂಡಿರುವ ತನ್ನ ಸಹೋದರಿ ಲಿಪಿ ಮಲಯಾಳಂಗೆ ಹೆಚ್ಚಿನ ಹೋಲಿಕೆಯನ್ನ ಹೊಂದಿದೆ. ಈ ಲಿಪಿಯನ್ನು ಕರ್ನಾಟಕದ ಕೆನರಾ, ಪಶ್ಚಿಮ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಳಸಲಾಗುತ್ತದೆ. ಉತ್ತರ ಕೆನರಾ, ದಕ್ಷಿಣ ಕೆನರಾ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು
ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿಯೂ ಅನೇಕ ಹಸ್ತಪ್ರತಿಗಳು ಕಂಡುಬಂದಿವೆ. ಉತ್ತರ ಕನ್ನಡದ ಯಾನದ ಬತ್ತಲೇಶ್ವರರು ಹಳೆಯ ಕನ್ನಡ ಭಾಷೆಯಲ್ಲಿ ಬರೆದ 16ನೇ ಶತಮಾನದ ಜನಪ್ರಿಯ ಕೃತಿ ಕೌಶಿಕ ರಾಮಾಯಣವು ಈ ಲಿಪಿಯಲ್ಲಿ ಕಂಡುಬರುತ್ತದೆ. ತುಳು ಭಾಷೆಯಲ್ಲಿ ಈ ಲಿಪಿಯಲ್ಲಿ ಬರೆದ 15ನೇ ಶತಮಾನದ ಮಹಾಭಾರತವೂ ಕಂಡುಬರುತ್ತದೆ. ಇಂದು ಈ ಲಿಪಿಯ ಬಳಕೆ ಕಡಿಮೆಯಾಗಿದೆ. ಇದನ್ನು ಕೆನರಾ ಪ್ರದೇಶದ ಕೆಲವು ಭಾಗಗಳಲ್ಲಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಸಾಂಪ್ರದಾಯಿಕ ಮಠಗಳಲ್ಲಿ ಬಳಸಲಾಗುತ್ತದೆ. ರಾಷ್ಟ್ರೀಯ ಹಸ್ತಪ್ರತಿ ಮಿಷನ್ ತಿಗಳಿರಿ ಲಿಪಿಯ ಕುರಿತು ಹಲವಾರು ಕಾರ್ಯಾಗಾರಗಳನ್ನು ನಡೆಸಿದೆ. ಧರ್ಮಸ್ಥಳ ಮತ್ತು ಉಡುಪಿಯ ಆಶ್ರಮಠಗಳು ಲಿಪಿಯನ್ನ ಸಂರಕ್ಷಿಸುವಲ್ಲಿ ಗಮನಾರ್ಹ ಕೆಲಸ ಮಾಡಿವೆ. ಕೆಳದಿ ವಸ್ತು ಸಂಗ್ರಹಾಲಯ, ಐತಿಹಾಸಿಕ ಸಂಶೋಧನಾ ಬ್ಯೂರೋ ಶಿವಮೊಗ್ಗ, ಕರ್ನಾಟಕದ ಈ ವಸ್ತು ಸಂಗ್ರಹಾಲಯವು ತಿಗಳಿರಿ ಲಿಪಿಯಲ್ಲಿ 400 ತಾಳೆಗರಿ ಹಸ್ತಪ್ರತಿಗಳನ್ನ ಹೊಂದಿದೆ. ಅವು ಸಾಹಿತ್ಯ, ಕಲೆ, ಧರ್ಮಶಾಸ್ತ್ರ, ಇತಿಹಾಸ, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಔಷಧ, ಗಣಿತ ಮತ್ತು ಪಶು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿವೆ. ತಿಗಳಿರಿ ಲಿಪಿ ಇದು ಇತ್ತೀಚೆಗೆ ಕರ್ನಾಟಕದ ಶಿವಮೊಗ್ಗದಲ್ಲಿನ ಭೀಮಸೇತು ಮಠದಲ್ಲಿ ಈ ಲಿಪಿಗೆ ಸಂಬಂಧಪಟ್ಟಂತಹ ಒಂದು ಶಿಲಾಶಾಸನ ಪತ್ತೆಯಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ಲಿಪಿಯನ್ನ ಯಾವ ಭಾಷೆಗಳನ್ನ ಬರೆಯಲು ಬಳಸಲಾಗುತ್ತಿತ್ತು? ತುಳು, ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳನ್ನ ಬರೆಯಲು ತಿಗಳಿರಿ ಲಿಪಿಯನ್ನ ಬಳಸಲಾಗುತ್ತಿತ್ತು. ಕೌಶಿಕ ರಾಮಾಯಣವು ಯಾವ ಲಿಪಿಯಲ್ಲಿ ಕಂಡುಬರುತ್ತದೆ? ಇದು ತಿಗಳಿರಿ ಲಿಪಿಯಲ್ಲಿ ಕಂಡುಬರುತ್ತದೆ. ಇದನ್ನ ಯಾರು ರಚಿಸಿದರು? ಇದನ್ನ ಬತ್ತಲೇಶ್ವರರು ರಚನೆ ಮಾಡಿದ್ದಾರೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.